ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗೋವಾಗ ನಾನು ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ ಸಿಂಪಲ್ಲಾಗೆ ನಾನು ಯಾವ ಥರ ಮೇಕಪ್ ಮಾಡ್ಕೊತೀನಿ ಸುಮ್ಮನೆ ಹೊರಗಡೆ ಹೋಗೋಕ್ಕೆ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ. ಫಸ್ಟು ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಏನು ಯೂಸ್ ಮಾಡಲಿಲ್ಲ ಅಂದರೂ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾಕಂದರೆ ಬಿಸಿಲಿಗೆಲ್ಲ ಓಡಾಡ್ತಿರ್ತೀರ, ಇಲ್ಲ ಧೂಳಲ್ಲೆಲ್ಲ ಹೋಗ್ತಾ ಇರ್ತೀರ, ಆವಾಗ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸು ಜಾಸ್ತಿ ಪ್ರಾಬ್ಲಮ್ಸ್ ಬರೋದೇ ನಮ್ಗೆ ಆವಾಗ. ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಯೂಸ್ ಮಾಡಲಿಲ್ಲ ಆದರೆ ಮಾತ್ರ ನಮ್ಮ ಫೇಸಲ್ಲಿ ಪ್ರಾಬ್ಲಮ್ಸ್ ಬರೋದು. ಅದಕ್ಕೆ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು ಕಂಪಲ್ಸರಿ ಯೂಸ್ ಮಾಡಿ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಅವರು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಟೋನ್ಗೆ ರೋಸ್ ಪೌಡರ್ ಇದು ವಿತ್ ಸನ್ಸ್ಕ್ರೀನ್ ಅಂತ ಇದರಲ್ಲೇ ಕೊಟ್ಟಿರ್ತಾರೆ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಲ್ಯಾಕ್ಮಿ ಪೌಡರು. ಅಂದರೆ ನನ್ನ ಸ್ಕಿನ್ಗೆ ಚೆನ್ನಾಗಿ ಸೆಟ್ ಆಗಿದೆ, ಅದಕ್ಕೋಸ್ಕರ ನಾನು ಇದೇ ಪೌಡರ್ನ ಯೂಸ್ ಮಾಡೋದು. ಏನಂದರೆ ಈ ಪೌಡರ್ನ ನೀವು ಎಷ್ಟೇ ಹಚ್ಕೊಂಡ್ರೂ ಬೂದಿ ಬೂದಿ ಆ ಥರ ಏನೂ ಕಾಣಲ್ಲ. ಫುಲ್ಲು ತುಂಬ ಚೆನ್ನಾಗಿ ಕಾಣುತ್ತೆ ಈ ಪೌಡರು. ಸ್ವಲ್ಪ ಸೆಟ್ ಆಗಬೇಕಷ್ಟೆ, ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆ ಥರ ಬಿಟ್ಟರೆ ನೀವು ತುಂಬ ಚೆನ್ನಾಗಿ ಸೆಟ್ಟಾಗಿ ಅವಾಗ ಚೆನ್ನಾಗಿ ಕಾಣುತ್ತೆ ಪೌಡರು. ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ ಅಂದರೂ ಈ ಪೌಡರ್ನು ಯೂಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾನು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಮತ್ತು ಇಲ್ಲಿ ಅಷ್ಟೇ ಫಿಲ್ ಮಾಡ್ಕೊಳೋದು, ಯಾಕಂದರೆ ನನಗೆ ಸ್ವಲ್ಪ ಏರ್ ಇಲ್ಲಿ ಐಬ್ರೋ ಮಾಡಿಸ್ಬೇಕಾದ್ರೆ ಸ್ವಲ್ಪ ಏರ್ ಕಿತ್ತಾಕ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿ ಹಚ್ಕೊತೀನಿ. ಆಮೇಲೆ ಇಲ್ಲೊಂದು ಪುಟಾಣಿ ಬಟ್ಟೆ ಇಟ್ಕೊಂಡು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಈ ಥರ ಲಿಪ್ಸ್ಟಿಕ್ ಹಾಕ್ಕೊಂಡು ಈಗ ನಾನು ರೆಡಿ. ಇದಕ್ಕೆ ಒಂದು ಕುಂಕುಮ ಇಟ್ಕೊಂಡ್ರೆ ಮುಗಿದೋಯ್ತು ಗೈಸ್, ಇಷ್ಟೇ ನನ್ನ ಮೇಕಪ್. ಫಂಕ್ಷನ್ಗಂತ ಅಲ್ಲ, ಎಲ್ಲಾದರೂ ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ದರೆ ನಾನು ಇಷ್ಟೇ ಮೇಕಪ್ ಮಾಡ್ಕೊಳೋದು. ಫೌಂಡೇಶನ್ ಆಗಲಿ, ಬ್ಲಷ್ ಆಗಲಿ, ಐಲೈಟರ್ ಆಗಲಿ ನಾನು ಏನೂ ಯೂಸ್ ಮಾಡಲ್ಲ. ಇವಾಗ ಏನು ಮಾಡ್ಕೊಂಡೆ ಅಲ್ವಾ ಅಷ್ಟೇ ನಾನು ಮಾಡ್ಕೊಳೋದು. ಅವಲಕ್ಕಿ ರಸಾಯನ ಅವಾಗೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಇದನ್ನು ನಾವು ಮಾಡ್ಕೊಂಡು ತಿಂತಾಯಿದ್ವಿ ಗೈಸ್. ಇದೇ ಅದು ಅವಲಕ್ಕಿ ಮತ್ತು ಬನಾನಾ ರಸಾಯನ ಅಂತ ಕರೀತಾರೆ ಇದನ್ನು. ನಾವು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ದಂಥ ರೆಸಿಪಿ ಇದು. ಬಟ್ ಬಾಳೆಹಣ್ಣು ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಇದು ಅವಲಕ್ಕಿನ ನೆನಾಕಿದ್ದೀನಿ. ಸ್ವಲ್ಪ ಹೊತ್ತು ನೆನಾಕಬೇಕು ಅವಲಕ್ಕಿನ, ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಮೆತ್ತಗಾಗಬೇಕು. ಆಗ ಇವೆರಡೂ ಮಿಕ್ಸ್ ಮಾಡಿಬಿಟ್ಟು ಈಗ ತಿನ್ನಬೇಕು. ಬನ್ನಿ ಮಿಕ್ಸ್ ಮಾಡಿಬಿಟ್ಟು ತಿನ್ನ. ಇವಾಗ ಇದನ್ನು ಎರಡೂ ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕು. ಈಗ ಮಿಕ್ಸ್ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ಅವಲಕ್ಕಿನ ಫುಲ್ಲು ತೊಳ್ಕೊಂಡು ನಾನು ಮುಂಚೆಗೆ ಅಂದರೆ 5 ಮಿನಿಟ್ಸ್ ನೆನಾಕಿದ್ದೆ.
ಈಗ ಇದಕ್ಕೆ ಹಾಕೋಣ. ಫುಲ್ ನೀರೇನು ಇರಬಾರ್ದು ಗೈಸ್, ಸ್ವಲ್ಪನೂ ನೀರು ಇರಬಾರ್ದು, ಫುಲ್ಲು ಡ್ರೈ ಇರಬೇಕು ಅವಲಕ್ಕಿ. ಆ ಥರ ಹಿಂಗೆ ಮಾಡಿಕೊಂಡು ಇದಕ್ಕೆ ಹಾಕೊಬೇಕು. ಇಲ್ಲಿ ನಾನು ಅವಲಕ್ಕಿನ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನಾನು ಈಗ ನೀಟಾಗಿ ಕಲಸಿದ್ದೀನಿ ಇದನ್ನು. ಈ ಥರ ಆಗುತ್ತೆ ರಸಾಯನ. ಬನ್ನಿ ಈಗ ಟೇಸ್ಟ್ ಮಾಡೋಣ. ಇವತ್ತು ನಾವು ಹೆಸರುಘಟ್ಟದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇಷ್ಟು ವರ್ಷ ನೋಡಿರಲಿಲ್ಲ. ಯಾರೋ ನಮಗೆ ಹೇಳಿದ್ರು ದೇವಸ್ಥಾನ ಚೆನ್ನಾಗೈತೆ ಹೋಗಿ ಅಂತ. ಅದಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದ್ವಿ. ಬಟ್ ತುಂಬ ಬೇಗ ಬಂದಿದ್ದೀವಿ. ಅದನ್ನ ಬಾಗಿಲು ಓಪನ್ ಮಾಡಿರಲಿಲ್ಲ, ಪುರೋಹಿತರು ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಈಚೆಗಡೆ ವೆಯ್ಟ್ ಮಾಡ್ತಿದ್ವಿ ನಾವು. ಎಷ್ಟು ಬೇಗ ಬಂದಿದ್ವಿ ಅಂದರೆ 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ದೀವಿ. ಅವರು 6:30ಗಂತೆ ಬರೋದು ದೇವಸ್ಥಾನ ಓಪನ್ ಮಾಡೋಕ್ಕೆ. ನಾವು ಅದಕ್ಕಿಂತ ಮುಂಚೆನೇ 1.5 ಅವರ್ ಬಂದು, ನಮಗೆ ಗೊತ್ತಿರಲಿಲ್ಲ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ದೇವಸ್ಥಾನ ಅಂತ. ಅದಕ್ಕೆ 1.5 ಅವರ್ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಒಳಗಡೆಗೆ ಹೋಗಿ ಹೆಂಗೆ ಅಂತ ಗೊತ್ತಿಲ್ಲ, ಯಾರೋ ಒಬ್ರು ಹೇಳಿದ್ರು ಹಿಂಗಾಸಿಂದ ಹೋಗ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೊಳ್ಳಿ, ಅಷ್ಟರಲ್ಲಿ ಬಂದು ಬಾಗಿಲು ತೆಗಿತಾರೆ ಅಂತ. ಈ ಥರ ಸಾಧನೆ ಮಾಡಿಕೊಂಡು ಒಳಗಡೆ ಬಂದ್ವಿ. ಹೆಂಗೆ ಬಂದ್ವಿ ಅಂತ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಕಾಂಪೌಂಡ್ ಇದೆ, ಬಟ್ ಆ ಕಡೆ ಆಪೋಸಿಟ್ ಕಾಂಪೌಂಡವರು ಒಂದು ಸ್ವಲ್ಪ ಕಲ್ಲು ಹಾಕಿದ್ರು ಮನೆ ಕಟ್ಟೋವಾಗ. ಆ ಕಲ್ಲನ್ನೆಲ್ಲ ದಾಟ್ಕೊಂಡು ನಾವು ಒಳಗಡೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ದೇವಸ್ಥಾನದೊಳಗಡೆ. ಈ ಥರ ದೇವಸ್ಥಾನ ಇದೆ ಗೈಸ್. ಅಂದರೆ ತುಂಬ ಚೆನ್ನಾಗಿದೆ. ನಾನು ತುಂಬ ವರ್ಷದಿಂದ ಓಡಾಡ್ತಿದ್ದೀನಿ ಹೆಸರುಘಟ್ಟದಲ್ಲಿ, ಬಟ್ ದೇವಸ್ಥಾನ ಮಾತ್ರ ನೋಡಿರಲಿಲ್ಲ. ಯಾರೋ ಹೇಳಿದ್ರು ಚೆನ್ನಾಗೈತೆ ಅಂತ. ಅದಕ್ಕೆ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಫೈನಲಿ 1.5 ಅವರ್ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಬತ್ತವ್ರೆ ಪುರೋಹಿತರು. ಇವಾಗ ಬಂದು ಬೀಗ ತೆಗಿತವ್ರಲ್ಲಿ. ನಾವು ಇಂಥವ್ರಿಗೂ ವೆಯ್ಟ್ ಮಾಡಿ ಬರಲ್ವೇನೋ ಅಂತ ಅಂದ್ಕೊತಾ ಇದ್ವಿ. ಅಷ್ಟರಲ್ಲಿ ಪುರೋಹಿತರು ಬಂದ್ಬಿಟ್ಟು ಬಾಗಿಲು ತೆಗೆದ್ರು. ಆವಾಗ ಸ್ವಲ್ಪ ಖುಷಿ ಆಯಿತು. ಆಮೇಲೆ ನಾವು ಒಳಗಡೆ ಹೋಗೋಕ್ಕೆ ಇಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋದ್ವಿ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಗಣೇಶ ಇದೆ, ಗಣಪತಿನ ಇಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಕೈ ಮುಕ್ಕೊಂಡು ಇಲ್ಲಿ ದೇವಸ್ಥಾನ ನೋಡ್ತಿದ್ರೆ ಫುಲ್ಲು ಹಳೆ ಕಾಲದ ದೇವಸ್ಥಾನ, ಕಲ್ಲಲ್ಲಿ ಕಟ್ಟಿರೋದು ಗೈಸ್. ಇದು ಫುಲ್ ಎಲ್ಲ ಕಲ್ಲಲ್ಲಿ ಕಟ್ಟಿರೋದು, ಬಟ್ ತಿದ್ದಿರೋದು ಒಂದೊಂದು ಕಲ್ಲಲ್ಲೂ ಒಂದೊಂದು ದೇವ್ರನ್ನ ತಿದ್ದಿದ್ದಾರೆ. ಅದು ಕೂಡ ತುಂಬ ಸಕ್ಕತ್ತಾಗಿದೆ ದೇವಸ್ಥಾನದೊಳಗಡೆ ಮಾತ್ರ. ಆಮೇಲೆ ನೋಡಿ, ಫುಲ್ ವಿಡಿಯೋ ಹಾಕಿದ್ದೀನಿ, ನೀವು ಕೂಡ ನೋಡಿ.
ಇಲ್ಲಿ ನಾವು ಮನೆಗೆ ಬರಬೇಕಾದ್ರೆ ಹೂವು ತೊಗೊಂಬಂದ್ವಿ. ನಾವು ಗೊತ್ತಲ್ಲ ಹೆಣ್ಮಕ್ಳು ಎಲ್ಲಾದರೂ ಔಟ್ಸೈಡ್ ಹೋದರೆ ಏನಾದರೂ ತೊಗೊಂಡು ಬಂದೇ ಬರ್ತೀವಿ ಮನೆಗೆ. ಅದಕ್ಕೆ ನಾವು ಪೂಜೆಗೆ ಬೇಕು ಅಂತ ಇಲ್ಲಿ ಹೂವು ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಿ ನಾವು ಮನೆಗೆ ಬರಬೇಕಾದ್ರೆ ಪಾನಿ ವೆಟ್ಸ್ ಪುರಿ ಅಂತ ಇದೆ. ನಾನು ಇದು ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಪಾನಿಪುರಿನ ತಿಂದಿದ್ದೀನಿ ಇಲ್ಲಿ. ಇವಾಗ ಮುಂಚೆ ಪಾನಿಪುರಿ 6 ಫ್ಲೇವರ್ಸ್ ಅಷ್ಟೇ ಸಿಗ್ತಿತ್ತು. ಇವಾಗ ಎಲ್ಲ ಸಿಗುತ್ತೆ, ಜಾಮೂನು ಎಲ್ಲ ಥರನೂ ಸಿಗುತ್ತೆ ಇವಾಗ ಇಲ್ಲಿ. ಬಟ್ ನನಗಂತೂ ಫೇವ್ರೆಟ್ ಪ್ಲೇಸ್ ಇದು. ನಾನು ಈ ಸೈಡ್ ಬಂದಾಗೆಲ್ಲ ಹೆಸರುಘಟ್ಟ ಸೈಡು ಇಲ್ಲಿ ಪಾನಿ ವೆಟ್ಸ್ ಪುರಿನ ತಿಂದೇ ತಿಂತೀನಿ. ಬಟ್ ನನಗೆ ಅಷ್ಟು ಫೇವ್ರೆಟ್ ಪ್ಲೇಸ್ ಅಂದರೆ ಇದು ಪಾನಿ ವೆಟ್ಸ್ ಪುರಿ. ಬಟ್ ನಾನು ಆ ಸೈಡ್ ಯಾವಾಗಾದರೂ ಹೋದ್ರೂ ಕೂಡ ನಾನು ಪಾನಿಪುರಿ ತಿಂದಿರೇ ಬರಲ್ಲ, ತಿಂದೇ ತಿಂತೀನಿ. ಇವತ್ತಿನ ನನ್ನ ಡೇ ಇದಾಗಿರುತ್ತೆ ಗೈಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.